ಮದುವೆಯಾಗಿ 3 ವರ್ಷವಾದ ಮೇಲೆ ನನ್ನ ಗಂಡ ಕೆಲಸದ ಪ್ರಯುಕ್ತ ವಿದೇಶಕ್ಕೆ ಹೋದ. ಈಗ ವಿಧಿಯಿಲ್ಲದೆ ನಾನು ಅತ್ತೆ ಜೊತೆ ಇರಬೇಕಿತ್ತು. ಏಕೆಂದರೆ ನನ್ನದು ಪಾಸ್ಪೋರ್ಟ್ ಆಗಿರಲಿಲ್ಲ. ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿ ಆದ ಮೇಲೆ ಮುಂದಿನ ಬಾರಿ ನನ್ನ ಗಂಡ ಇಂಡಿಯಾಕ್ಕೆ ಬಂದಾಗ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಅವರ ಜೊತೆ. ನನ್ನ ನಾದಿನಿ ನನ್ನ ಪಕ್ಕ ಮಲಗುತ್ತಾಳೆ. ಅವರು ಇಲ್ಲದೆ ಇರುವುದರಿಂದ ನನಗೆ ಸ್ವಲ್ಪ ಭಯ. ಒಬ್ಬಳೇ ಮಲಗಲು. ಪ್ರತಿ ರಾತ್ರಿ ಅವಳು ನನ್ನ ಮಗಳಿನಲ್ಲಿ ಇರುವುದರಿಂದ ರಾತ್ರಿ ಮಲಗಿದಾಗ ಇರುತ್ತಾಳೆ, ಮಧ್ಯರಾತ್ರಿ ಇರುವುದಿಲ್ಲ. ಇಂದು ಕೆಟ್ಟ ಕನಸು ಬಿದ್ದು ಸಡನ್ನಾಗಿ ಎಚ್ಚರವಾಯಿತು. ಆಗ ನನ್ನ ರೂಮಿನಲ್ಲಿ ನನ್ನ ನಾದಿನಿ ಮಾಡುತ್ತಿದ್ದ ಕಳ್ಳ ಕೆಟ್ಟ ಕೆಲಸ ಕಾಣಿಸಿ ನಾನು ಬೆಚ್ಚಿ ಬಿದ್ದು ಜೋರಾಗಿ ಕಿರುಚಿದೆ. ಅಮಾಯಕಳು ಅಂತ ಅಂದುಕೊಂಡಿದ್ದೆ. ಆದರೆ ಅವಳು ನನ್ನ ಹೆಸರು ಕಾವ್ಯ, ಅಣ್ಣನ ಮುದ್ದಿನ ತಂಗಿ. ನಾನು ಹೆಣ್ಣು ಮಗಳು ಅಂತ ಇಷ್ಟವಿಲ್ಲ ಅಪ್ಪ ಅಮ್ಮನಿಗೆ. ಏಕೆಂದರೆ ಅಣ್ಣ ಹುಟ್ಟಿದ ಮೇಲೆ 2 ಅಕ್ಕಂದಿರು ಹುಟ್ಟಿದರು. ನಂತರ ನಾನು. ಇದರಲ್ಲಿ ನನ್ನ ತಪ್ಪೇನು? ಅಕ್ಕಂದಿರು ಕೂಡ ತುಂಬ ಒಳ್ಳೆಯವರು. ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ಅಣ್ಣನೂ ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಅವನಿಗೆ ನಾನೆಂದರೆ ಪ್ರಾಣ. ಅಮ್ಮ ನನಗೆ ಹಾಲೇ ಕುಡಿಸುತ್ತಿರಲಿಲ್ಲ. ನಾನು ಎಳೆ ಪಾಪು ಆಗಿದ್ದಾಗ ಸರಿಯಾಗಿ ಆರೈಕೆ ಮಾಡುತ್ತಿರಲಿಲ್ಲ. ಅವನ ಕೈಲಾದಷ್ಟು ಆರೈಕೆಯನ್ನು ಮಾಡುತ್ತಿದ್ದ. ಇಲ್ಲವಾದರೆ ಪಕ್ಕದ ಮನೆ ಆಂಟಿಯನ್ನು ಕರೆದುಕೊಂಡು ಬಂದು ನನ್ನ ತಂಗಿಗೆ ಏನಾದರೂ ಕೊಡಿ ಅಂತ ಕೇಳಿಕೊಳ್ಳುತ್ತಿದ್ದ. ಅವರ ಎದುರಿಗೆ ಅಮ್ಮನ ಮರ್ಯಾದೆ ಹೋಗುತ್ತಿತ್ತು. ಅದಕ್ಕಾದರೂ ಅಮ್ಮ ನನ್ನನ್ನು ನೋಡಿಕೊಳ್ಳಲು ಆರಂಭಿಸಿದಳು. ನಂತರ ಅಮ್ಮ ಸ್ವಲ್ಪ ಅಟ್ಯಾಚ್ ಆದಳು ನನ್ನ ಜೊತೆ. ದೊಡ್ಡೋಳಾಗುತ್ತಾ ಆಗುತ್ತಾ ಅಕ್ಕಂದಿರಿಗೆ ನನ್ನ ಮೇಲೆ ಹೊಟ್ಟೆ ಉರಿ. ಏಕೆಂದರೆ ಅಣ್ಣ ನಮ್ಮನ್ನು ಒಂದೇ ರೀತಿ ನೋಡಿಕೊಳ್ಳಬೇಕು ಅನ್ನುವುದು ಅವರ ಆಸೆ. ಆದರೆ ಅಣ್ಣನಿಗೆ ನಾನು ಎಂದರೆ ಸ್ವಲ್ಪ ಕಾಳಜಿ. ನಾನು ಅಕ್ಕಂದಿರಿಗಿಂತ ತುಂಬ ಸುಂದರವಾಗಿದ್ದರೆ ತುಂಬ ಚೂಟಿ. ಎಲ್ಲರೂ ನನ್ನನ್ನು ನೋಡಿ ಆಸೆ ಪಡುತ್ತಿದ್ದರು. ಹೊರಗಿನ ಜನಗಳು ಕೂಡ ಅಷ್ಟೇ. ಸ್ಕೂಲಿನಲ್ಲೂ ಅಷ್ಟೇ. ನಿಮ್ಮ ತಂಗಿ ನೋಡಲು ಎಷ್ಟು ಚೆನ್ನಾಗಿದ್ದಾಳೆ, ನೀವು ಯಾಕೆ ಅವಳಷ್ಟು ಚೆನ್ನಾಗಿಲ್ಲ ಅಂತ ಗೆಳೆಯ ಗೆಳತಿಯರು ಕೂಡ ಕೇಳುತ್ತಿದ್ದರು. ನಾನು ತುಂಬ ಸುಂದರವಾಗಿ ಹುಟ್ಟಿದ್ದು ನನ್ನ ತಪ್ಪ? ಅಕ್ಕಂದಿರು ನನ್ನನ್ನು ಸಪ್ರೇಟ್ ಮಾಡಿಬಿಟ್ಟರು. ಅವರಿಬ್ಬರು ಕಪ್ಪು ಇದ್ದಿದ್ದರಿಂದ ಎಲ್ಲದರಲ್ಲೂ ನನ್ನನ್ನು ಹೊರಗಡೆ ಇಟ್ಟರು. ಇದರಿಂದ ಅಣ್ಣನಿಗೆ ಮತ್ತೆ ಬೇಸರವಾಗಿ ನನ್ನನ್ನು ಇನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಸಿಂಪತಿಯಿಂದ. ಅಪ್ಪನಿಗೆ 2 ಅಕ್ಕಂದಿರು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ನನಗಿಂತ. ಅವರ ಸ್ಕೂಲಿಂದ ಬಂದ ತಕ್ಷಣ ಅಥವಾ ಅಪ್ಪ ಅಮ್ಮ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನ್ನ ಮೇಲೆ ಚಾಡಿ ಹೇಳಿ ನನ್ನನ್ನು ಬಯ್ಯಬೇಕು, ಆ ರೀತಿ ಮಾಡುತ್ತಿದ್ದರು. ತುಂಬ ದುಃಖವಾಗುತ್ತಿತ್ತು ನನಗೆ. ನಂತರ ಅದೆಲ್ಲ ಅಭ್ಯಾಸವಾಗಿ ಹೋಯಿತು. ಮನೆಯಲ್ಲಿ ಇತ್ತೀಚೆಗೆ CCTV ಕ್ಯಾಮ್ರಾ ಹಾಕ್ಸಿದ್ದಾರೆ. ಆದ್ದರಿಂದ ನನ್ನ ಮೇಲೆ ಚಾಡಿ ಹೇಳುವುದು ಅಷ್ಟೊಂದು ಸುಲಭವಲ್ಲ. ಅಣ್ಣ ನನಗೆ ತುಂಬ ಎಲ್ಲ ವಿಷಯದಲ್ಲೂ ಸಹಾಯ ಮಾಡುವುದರಿಂದ ನನಗೆ ಯಾವ ವಿಷಯದಲ್ಲೂ ಭಯವಿಲ್ಲ. ನಾನು ನೋಡಲು ತುಂಬ ಸುಂದರವಾಗಿದ್ದೇನೆ. ಆದ್ದರಿಂದ ಕಾಲೇಜಿನಲ್ಲೂ ಕೂಡ ತುಂಬ ಹುಡುಗರು ನನ್ನ ಹಿಂದೆ ಬಿದ್ದಿದ್ದಾರೆ. ಪ್ರೀತಿ ಪ್ರೇಮಕ್ಕಿಂತ ನಾನು ಚೆನ್ನಾಗಿ ಓದಬೇಕು ಅನ್ನುವುದು ನನ್ನ ಆಸೆ. ಆದರೆ ಈ ಹುಡುಗರ ಕಾಟದಿಂದ PUC ಡಿಸ್ಕಂಟಿನ್ಯೂ ಆಯಿತು. ಯಾರನ್ನಾದರೂ ಕರೆದುಕೊಂಡು ಓಡಿ ಹೋಗುತ್ತಾಳೆ. ಇವಳು ಸರಿಯಿಲ್ಲ ಅನ್ನುವುದು ಅಪ್ಪನ ಮನಸ್ಸಿಗೆ ಬಂದಿತ್ತು. ಅದೇ ರೀತಿ ಅಪ್ಪನ ಮನಸ್ಸಿನಲ್ಲಿ ವಿಷದ ಬೀಜವನ್ನು ಬಿತ್ತಿದರು. ಈಗ ವಿಧಿಯಿಲ್ಲ, ಮನೆಯಲ್ಲೇ ಇದ್ದೆ. ಆದರೆ ಅಕ್ಕಂದಿರು ಅಣ್ಣ ಎಲ್ಲ ಕಾಲೇಜಿಗೆ ಹೋಗುತ್ತಿದ್ದರು. ಆನ್ಲೈನ್ ಅಲ್ಲೇ ನಾನು ಬ್ಯೂಟಿಷಿಯನ್ ಕೋರ್ಸನ್ನು ಕಲಿತೆ. ಮೊದಮೊದಲು ಎಲ್ಲರಿಗೂ ಫ್ರೀಯಾಗಿ ಮೇಕಪ್ ಮಾಡುತ್ತಿದ್ದೆ, ಐಬ್ರೋಸ್, ವ್ಯಾಕ್ಸಿಂಗ್ ಎಲ್ಲವನ್ನು. ಆದರೆ ಈಗ ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡನ್ನು ತೆಗೆದುಕೊಳ್ಳುತ್ತೇನೆ. ಎಲ್ಲರಿಗಿಂತ ನಾನು ತೀರಾ ಕಡಿಮೆ ದುಡ್ಡು ತೆಗೆದುಕೊಳ್ಳುವುದರಿಂದ ಊರಿನಲ್ಲಿ ಇರುವ ಜನರೆಲ್ಲ ನಮ್ಮ ಮನೆಗೆ ಬರುತ್ತಾರೆ ಅವರ ಸೌಂದರ್ಯ ವೃದ್ಧಿಗಾಗಿ. ಇದನ್ನು ಕೂಡ ಅಕ್ಕಂದಿರ ಪ್ರಭಾವದಿಂದ ಅಪ್ಪ ನಿಲ್ಲಿಸುವಂತೆ ಮಾಡಿದರು. ಆದರೆ ನನ್ನ ಅದೃಷ್ಟವನ್ನು ಅವರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ? ನನ್ನ ಅಣ್ಣನ ಗೆಳೆಯ ವಿಶಾಲ್ ನಮ್ಮ ಮನೆಗೆ ಬರುತ್ತಿದ್ದರು. ನಾನು ಅವರನ್ನು ಅಣ್ಣ ಅಂತ ಕರೆದರೆ ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಅವರ ಇಷ್ಟದಂತೆ ನಾನು ಅವರನ್ನು ಹೋಗಿ ಬನ್ನಿ ಅಂತ ಕರೆಯುತ್ತಿದ್ದೆ. ಈಗ ಅವರು MCA ಮಾಡಿದ್ದಾರೆ. ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದಾರೆ.
ತುಂಬ ಒಳ್ಳೆಯ ಮನುಷ್ಯ ಇರುವ ಒಂದು ತಂಗಿ ಅಮ್ಮ ಅವರನ್ನೆಲ್ಲ ಡೂಪ್ಲೆಕ್ಸ್ ಮನೆಯಲ್ಲಿ ಇಟ್ಟಿದ್ದಾರೆ. ಕೇವಲ ಕೆಲಸ ಮಾತ್ರವಲ್ಲ, ಅವರು ಬೇರೆ ಬಿಸ್ನೆಸ್ ಕೂಡ ಮಾಡುತ್ತಾರೆ. ಅದರಿಂದಲೂ ಕೂಡ ತುಂಬ ಸಂಪಾದನೆ ಬರುತ್ತದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಸಂಪಾದನೆ ಮಾಡಿದ್ದಾರೆ ಅಂದರೆ ತುಂಬ ಗ್ರೇಟ್ ಅಲ್ಲವೇ? ನನ್ನ ಇಬ್ಬರು ಅಕ್ಕಂದಿರ ಮದುವೆಯೂ ಕೂಡ ಹಾಗೆ ಹೋಯಿತು. ಇಂದು ಸಾಯಂಕಾಲ ವಿಶಾಲ್ ಅವರ ಅಮ್ಮನನ್ನು ಕರೆದುಕೊಂಡು ಬಂದರು ನನ್ನನ್ನು ಹೆಣ್ಣು ಕೇಳಲು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಶಾಕ್, ಏಕೆಂದರೆ ಯಾರೂ ನಿರೀಕ್ಷಿಸಲಿಲ್ಲ ಇವರಿಂದ ಈ ರೀತಿಯ ಪ್ರಪೋಸಲ್ ಬರುತ್ತದೆ ಅಂತ. ಬೇಡ ಅಂತ ಅನ್ನಲು ಯಾವುದೇ ಕಾರಣಗಳು ಇರಲಿಲ್ಲ, ಏಕೆಂದರೆ ನನ್ನ ಅಕ್ಕಂದಿರು ಚೆನ್ನಾಗಿ ಓದಿ ಅವರುಗಳು ಕೂಡ ಕೆಲಸಕ್ಕೆ ಹೋಗುತ್ತಾರೆ. ಗೌರ್ಮೆಂಟ್ ಕೆಲಸಕ್ಕೆ ಹೋದರೂ ಕೂಡ ಅಪ್ಪ ಅವರನ್ನು ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೊಟ್ಟು ಮದುವೆ ಮಾಡಿದ. ಆದರೆ ನನಗೆ ಹೇಳದೆ ಕೇಳದೆ ಸಾಫ್ಟ್ವೇರ್ ಇಂಜಿನಿಯರ್, ಅದರಲ್ಲೂ ಕೈ ತುಂಬ ಸಂಬಳ. ಇದರಿಂದ ಖುಷಿಗೊಂಡ ಅಣ್ಣ ಬಹಳ ಬೇಗ ಮದುವೆ ಏರ್ಪಾಟನ್ನು ಮಾಡಿದ. ಮದುವೆ ಕೂಡ ಬಹಳ ಬೇಗ ಮಾಡಿಕೊಟ್ಟರು. ಅವರಿಗೆಲ್ಲ ಖುಷಿ, ನನ್ನ ತಂಗಿ ನನ್ನ ಮಗಳು ಒಳ್ಳೆಯ ಮನೆಗೆ ಹೋಗುತ್ತಿದ್ದಾಳೆ ಅಂತ. ಮದುವೆ ಹತ್ತಿರವಾದಂತೆ ನನ್ನ ಅಕ್ಕಂದಿರು ನನ್ನ ಜೊತೆ ಚೆನ್ನಾಗಿ ಇದ್ದಾರೆ. ಏನಾದರೂ ಕಷ್ಟ ಸುಖಕ್ಕೆ ಬೇಕಾಗುತ್ತಾಳೆ ಇವಳು ಅಂತ ಇರಬಹುದು. ಮದುವೆಯ ಖರ್ಚನ್ನು ಅರ್ಧ ವಿಶಾಲ್ ಕೂಡ ಹಾಕಿದರು. ಅಪ್ಪ ಅಮ್ಮನಿಗೆ ಭಾರ ಮಾಡಲಿಲ್ಲ. ತುಂಬ ಒಳ್ಳೆಯವರು ವಿಶಾಲ್. ಮೊದಲ ರಾತ್ರಿ ನಾನು ತುಂಬ ಕಷ್ಟಪಟ್ಟೆ. ಅಣ್ಣನ ಗೆಳೆಯ ಅಣ್ಣ ಅಂತ ಕರೆದಿಲ್ಲವಾದರೂ ಪ್ರೇಮಿಯ ರೀತಿ ಅನಿಸುತ್ತಿರಲಿಲ್ಲ. ಈಗ ಗಂಡನಾಗಿದ್ದಾನೆ. ಅವರು ನನ್ನನ್ನು ಮುಟ್ಟಿದಾಗ ನನಗೆ ರೋಮಾಂಚನಕ್ಕಿಂತ ಸ್ವಲ್ಪ ಹಿಂಸೆ ಆಗುತ್ತಿತ್ತು. ತುಂಬ ಮೆಚೂರ್ ನನ್ನ ಗಂಡ. ನಿನಗೆ ಕಂಫರ್ಟ್ ಆದರೆ ಮಾತ್ರ, ಇಲ್ಲವಾದರೆ ಇನ್ನೂ ಸ್ವಲ್ಪ ದಿನ ಕಾಯುತ್ತೇನೆ. ಪ್ರೀತಿಯಾಗಲಿ ಮನಸ್ಸಾಗಲಿ ದೇಹವಾಗಲಿ ಸಂಪೂರ್ಣವಾಗಿ ನಮ್ಮದಾಗಬೇಕು ಅಂದರೆ ನಾವು ಕಾಯಬೇಕು ಅಂತ ನನ್ನ ಹಣೆಯ ಮೇಲೆ ಪ್ರೀತಿಯ ಮುತ್ತನ್ನು ಕೊಟ್ಟು ಹಾಸಿಗೆ ಮೇಲೆ ಮಲಗಿಸಿದರು. ಅವರು ಸೋಫಾದ ಮೇಲೆ ಮಲಗಿಕೊಂಡರು. ನಾನು ನನ್ನ ಪಕ್ಕ ಮಲಗಿ ಅಂತ ಹೇಳಿದರೆ, ಬೇಡ, ನೀನು ರಾತ್ರಿ ಪೂರ್ತಿ ನಿದ್ದೆ ಮಾಡುವುದಿಲ್ಲ, ಎಲ್ಲಿ ನನ್ನನ್ನು ಮುಟ್ಟಿಬಿಡುತ್ತಾರೆ ಅಂತ, ಆರಾಮವಾಗಿ ನಿದ್ದೆ ಮಾಡು, ನಿನ್ನ ಅನುಮತಿ ಇಲ್ಲದೆ ನಾನು ನಿನಗೆ ಏನೂ ಮಾಡುವುದಿಲ್ಲ ಅಂತ ಹೇಳಿದರು ಮೊದಲ ರಾತ್ರಿ. ವಿಶಾಲನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡು ಬದುಕಲು ತುಂಬ ದಿನಗಳೇ ಬೇಕಾಗಿತ್ತು. ಅವರು ನನಗೆ ತುಂಬ ಸ್ವಾತಂತ್ರ್ಯ ಕೊಟ್ಟರು, ಪ್ರೀತಿ ಕೊಟ್ಟರು, ಎಲ್ಲಕ್ಕಿಂತ ಹೆಚ್ಚಾಗಿ ಗೌರವ ಕೊಟ್ಟರು. ಇವುಗಳಿಂದ ನನಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಬಂತು. ಆ ಮನೆಯಲ್ಲಿ ನಾನೇ ಮಹಾರಾಣಿ. ಅತ್ತೆ ಮತ್ತು ನಾದಿನಿ ನಾನು ಹೇಳಿದ ಹಾಗೆ ಕೇಳುತ್ತಿದ್ದರು, ಏಕೆಂದರೆ ವಿಶಾಲ್ ನಾನು ಹೇಳಿದ ಹಾಗೆ ಕೇಳುತ್ತಿದ್ದರಿಂದ. ಮನೆಯಲ್ಲಿ ಇದ್ದ ಪ್ರತಿಯೊಬ್ಬರೂ ಕೆಲಸದವರು ಕೂಡ ನಾನು ಹೇಳಿದ ಹಾಗೆ ಕೇಳುತ್ತಿದ್ದರು. ನಾನು ಎಂದರೆ ಸ್ವಲ್ಪ ಭಯ ಭಕ್ತಿ ಇತ್ತು. ನಾನು ಕೂಡ ತುಂಬ ಖುಷಿಯಿಂದ ಇರುತ್ತಿದ್ದೆ. ಅಣ್ಣ ಆಗಲಿ ಅಪ್ಪ ಆಗಲಿ ಮನೆಗೆ ಕರೆದರೆ ಹೋಗುತ್ತಿರಲಿಲ್ಲ. ನೀವೇ ಇಲ್ಲಿ ಬಂದು ಒಂದೆರಡು ದಿನ ಇದ್ದು ಹೋಗಿ. ನನ್ನ ಗಂಡನ ಮನೆಯಲ್ಲಿ ಜಾಸ್ತಿ ಕೆಲಸವಿದೆ, ಮನೆ ಬಿಟ್ಟು ಬರಲು ಸಾಧ್ಯವಿಲ್ಲ ಅಂತ ಖಂಡಿತವಾಗಿ ಹೇಳಿಬಿಡುತ್ತಿದ್ದೆ. ಅವರುಗಳು ಬಂದು ನನ್ನನ್ನು ನೋಡಿಕೊಂಡು ಹೋಗುತ್ತಿದ್ದರು. ವರ್ಷಕ್ಕೆ 2-3 ಟ್ರಿಪ್ಗಳಿಗೆ ಹೋಗುತ್ತಿದ್ದೆವು. ಮದುವೆಯಾಗಿ 2-3 ವರ್ಷವಾದರೂ ಈಗ ಮದುವೆ ಆದಂತೆ ನಾವು ಇದ್ದೇವೆ. ಅಷ್ಟು ಅನ್ಯೋನ್ಯವಾಗಿ ಇದ್ದೇವೆ. ನಮ್ಮನ್ನು ಯಾರೋ ಚಾಡಿ ಹೇಳಿ ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಅಷ್ಟು ಒಬ್ಬರನ್ನು ಒಬ್ಬರು ಅಂಟಿಕೊಂಡಿದ್ದೇವೆ, ಅವಲಂಬಿತರಾಗಿದ್ದೇವೆ. ಯಾವಾಗಲೂ ಒಳ್ಳೆಯದೇ ಆಗುವುದಿಲ್ಲ ಅಲ್ಲವೇ? ಅದೇ ರೀತಿ ನನ್ನ ಗಂಡನಿಗೆ ಅಮೇರಿಕಾದ ಪ್ರಾಜೆಕ್ಟ್ ಕೆಲಸ ಮಾಡಲು 1-2 ವರ್ಷಗಳ ಕಾಲ ಹೋಗಬೇಕು ಅಂತ ಪದೇ ಪದೇ ಅವರ ಕಂಪನಿಯಿಂದ ಕಾಲ್ ಬರುತ್ತಿತ್ತು. ಬೇರೆ ಕಡೆ ಕೆಲಸ ನೋಡಿಕೊಳ್ಳಿ ಅಂತ. ಅಮೇರಿಕಾದಲ್ಲಿ ಆದರೆ ಇನ್ನೂ ಸಂಪಾದನೆ ಬರುತ್ತದೆ. ಕೈಕಾಲಲ್ಲಿ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿಯಬೇಕು ಅನ್ನುವುದು ವಿಶಾಲ್ನ ಆಸೆ. ನಾನು ಅವರ ಆಸೆಗೆ ನೀರು ಎರೆಯಬೇಕೇ ಹೊರತು ಅವರ ಏಳಿಗೆಗೆ ಮೆಟ್ಟಿಲಾಗಬೇಕೇ ಹೊರತು ಅವರಿಗೆ ಭಾರವಾಗಬಾರದು ಅಲ್ಲವೇ? ಅವರು ಅಮೇರಿಕಕ್ಕೆ ಭಾರವಾದ ಮನಸ್ಸಿನಿಂದ ಹೋದರು. ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರುತ್ತಿರಲಿಲ್ಲ. ಯಾವಾಗಲೂ ನನ್ನ ಜೊತೆ ಇದ್ದು ಈಗ ಹೋಗಬೇಕು ಅಂದರೆ ತುಂಬ ಕಷ್ಟ. ಆದರೆ ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡಿ ಬಂದ ಮೇಲೆ ಇಲ್ಲಿ ಇನ್ನೂ ಒಳ್ಳೆಯ ಪೊಸಿಷನ್ ಸಿಗುತ್ತದೆ. ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಕೂಡ ಅಮೇರಿಕಕ್ಕೆ ಹೋಗಬೇಕು. ಪಾಸ್ಪೋರ್ಟ್, ವೀಸಾ ಎಲ್ಲವನ್ನು ರೆಡಿ ಮಾಡುತ್ತೇನೆ.
ಅವರು ಪುನಃ ಹೋಗಬೇಕಾದಾಗ ಅವರ ಜೊತೆ ಹೋಗುತ್ತೇನೆ ಅಂತ ನಿರ್ಧರಿಸಿದೆ. ನಮ್ಮ ಸಂಬಂಧಿಕರಲ್ಲಿ ಯಾರೂ ಕೂಡ ಅಮೇರಿಕಕ್ಕೆ ಹೋಗಿಲ್ಲ. ಹೋದರೆ ಈಗ ನಾನೇ ಮೊದಲು. ನನ್ನ ಆಸೆಯೂ ಕೂಡ ಈಡೇರುತ್ತದೆ ಅಂತ. ಅವರು ವಿದೇಶಕ್ಕೆ ಹೋದ ಮೇಲೆ ಪ್ರತಿ ರಾತ್ರಿ ನನಗೆ ಒಬ್ಬಳೇ ಮಲಗಲು ಕಷ್ಟವಾಗುತ್ತಿತ್ತು. ಒಂಟಿತನ ಭಯಾನಕ. ಇದರಿಂದ ಮನಸ್ಸಿನಲ್ಲಿ ತಲ್ಲಣ ಆಗುತ್ತಿತ್ತು. ವಿಧಿಯಿಲ್ಲದೆ ನಾನು ನನ್ನ ನಾದಿನಿಯನ್ನು ನನ್ನ ಪಕ್ಕ ಮಲಗಿಸಿಕೊಳ್ಳಬೇಕಾಗಿತ್ತು. ಮೊದಲು ಅವಳು ಒಪ್ಪಲಿಲ್ಲ ನನ್ನ ಪಕ್ಕ ಮಲಗಲು. ಆನಂತರ ನನ್ನ ಅತ್ತೆ ಕೋಪದಿಂದ, ನೀನು ನನ್ನ ಮುದ್ದಿನ ಸೊಸೆಗೆ ಸಹಾಯ ಮಾಡಿಲ್ಲವಾದರೆ ನಾನು ನನ್ನ ಮಗನಿಗೆ ಫೋನ್ ಮಾಡಿ ಹೇಳುತ್ತೇನೆ ಇಲ್ಲಿ ನಡೆದ ವಿಷಯವನ್ನೆಲ್ಲ. ಅವನ ಹೆಂಡತಿಗೆ ಸ್ವಲ್ಪವಾದರೂ ನಿನ್ನಿಂದ ತೊಂದರೆ ಆಗಿದೆ, ಅವಳಿಗೆ ಸಹಾಯವಾಗಿಲ್ಲ ಅಂತ ಅವನಿಗೆ ಅನಿಸಿದರೆ ನಿನಗೆ ಪ್ರತಿ ತಿಂಗಳು ಕಳುಹಿಸುವ ಪಾಕೆಟ್ ಮನಿ ಕಳುಹಿಸುವುದಿಲ್ಲ. ನಂತರ ನಿನ್ನನ್ನು ಕಾಲೇಜಿಗೆ ಹೋಗಬೇಡ, ಮನೆಯಲ್ಲಿ ಇರು ಅಂತ ಹೇಳಿಬಿಡುತ್ತಾನೆ. ಈಗಾಗಲೇ 2 ಬಾರಿ ಮಾನ ಮರ್ಯಾದೆ ತೆಗೆದಿದ್ದೀಯ. ಮನೆಯಿಂದ ಬೇರೆ ಹುಡುಗನ ಜೊತೆ ಓಡಿ ಹೋಗಿ ನಿನ್ನ ಅಣ್ಣ ಅಲ್ಪ ಸ್ವಲ್ಪ ಮಾತನಾಡುತ್ತಿದ್ದಾನೆ. ಈಗ ಪುನಃ ನನ್ನ ಸೊಸೆಗೆ ಸಹಾಯ ಮಾಡಿಲ್ಲವಾದರೆ, ಅವಳ ಪಕ್ಕ ನೀನು ರಾತ್ರಿ ಹೊತ್ತು ಹೋಗಿ ಮಲಗಿಲ್ಲವಾದರೆ ಪರಿಣಾಮ ಚೆನ್ನಾಗಿ ಇರುವುದಿಲ್ಲ ಅಂತ ಅಮ್ಮನಂತಿರುವ ಅತ್ತೆ ಬೈದರು. ಈಗ ಅವಳು ನನ್ನ ಜೊತೆ ಮಲಗುತ್ತಾಳೆ. ಮೊದಲು ಕೋಪಗೊಳ್ಳುತ್ತಿದ್ದಳು. ಆದರೆ ಇತ್ತೀಚೆಗೆ ಅಡ್ಜಸ್ಟ್ ಆಗಿದ್ದಾಳೆ. ನನ್ನ ಮೇಲೆ ಕೈಕಾಲು ಹಾಕುತ್ತಾಳೆ. ಅಡ್ಜಸ್ಟ್ ನಾನು ಕೂಡ ಮಾಡಿಕೊಳ್ಳಬೇಕು. ಏಕೆಂದರೆ ಇನ್ನೊಬ್ಬರ ಪಕ್ಕ ಮಲಗಿ ನನಗೆ ಅಭ್ಯಾಸವಿಲ್ಲ. ಅಕ್ಕಂದಿರು ನನ್ನನ್ನು ದೂರ ಇಡುತ್ತಿದ್ದರು, ಅಪ್ಪ ಅಮ್ಮನೂ ಕೂಡ. ಸ್ವಲ್ಪ ವರ್ಷಗಳ ಕಾಲ ಅಣ್ಣ ನನ್ನ ಪಕ್ಕ ಮಲಗುತ್ತಿದ್ದ. ನಾನು ದೊಡ್ಡವಳಾದ ಮೇಲೆ ಅಣ್ಣ ನನ್ನ ಜೊತೆ ಮಲಗುವುದನ್ನು ಬಿಟ್ಟುಬಿಟ್ಟ. ಇದರಿಂದ ನನಗೆ ಭಯವಾಗುತ್ತಿತ್ತು. ಕೆಟ್ಟ ಕನಸು ಬರುತ್ತಿತ್ತು. ಆಗ ಓಡಿ ಹೋಗಿ ಅಕ್ಕಂದಿರ ಕಾಲ ಕೆಳಗಡೆ ಮಲಗಿರುತ್ತಿದ್ದೆ. ನಂತರ ಒಬ್ಬಳೇ ಮಲಗುವುದು ಅಭ್ಯಾಸವಾಗಿ ಬಿಟ್ಟಿದೆ. ವಿಶಾಲ್ ಜೊತೆ ಮಲಗುವುದು ತುಂಬ ಚಂದ, ಆಸೆಯಾಗುತ್ತದೆ, ಮಧುರವಾಗುತ್ತದೆ. ಅವನನ್ನು ಬಿಟ್ಟರೆ ಇನ್ಯಾರ ಜೊತೆ ಮಲಗಲು ಕೂಡ ನನಗೆ ಇಷ್ಟವಿಲ್ಲ. ಅಂದರೆ ನನ್ನ ಸ್ವಂತ ಅಮ್ಮ ಆಗಲಿ ಅಕ್ಕಂದಿರಾಗಲಿ. ಏಕೆಂದರೆ ಅವರು ನನಗೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟೇ ಇಲ್ಲ. ಮಧ್ಯರಾತ್ರಿ ನನಗೆ ಎಚ್ಚರವಾಗುತ್ತದೆ. ಒಮ್ಮೊಮ್ಮೆ ಅದು ಮೊದಲಿನಿಂದಲೂ ನನಗೆ ಅಭ್ಯಾಸ. 1-2 ಬಾರಿ ಎದ್ದು ನೀರನ್ನು ಕುಡಿಯುವುದು. ಇಲ್ಲೂ ಕೂಡ ಅದೇ ರೀತಿ ಎಚ್ಚರವಾದಾಗ ಅವಳು ನನ್ನ ಪಕ್ಕ ಇರುತ್ತಿರಲಿಲ್ಲ. ನಂತರ ನಾನು ನೀರು ಕುಡಿಯಲು ಹೋಗುತ್ತಿದ್ದೆ. ಬಂದು ನೋಡಿದಾಗ ನನ್ನ ಪಕ್ಕ ಮಲಗಿದ್ದಳು. ಅದು ಹೇಗೆ ಸಾಧ್ಯ? ನಾನು ಹೀಗೆ ತಾನೇ ಎದ್ದು ಹೋದೆ ಅಂತ ಅನಿಸುತ್ತಿತ್ತು. ಒಂದೊಂದು ಬಾರಿ ನಾನು ಅವಳನ್ನು ಕರೆದರೂ ಕೂಡ ಅವಳು ಕಾಣಿಸುತ್ತಿರಲಿಲ್ಲ. ಇದೆಲ್ಲ ಕನಸಾಗಲು ಸಾಧ್ಯವೇ ಇಲ್ಲ. ಸತ್ಯ ಅವಳನ್ನು ಕೇಳಿದರೆ, ಇಲ್ಲ ಅತ್ತಿಗೆ, ನಾನೆಲ್ಲಿ ಹೋಗುತ್ತೇನೆ ನಿಮ್ಮನ್ನು ಬಿಟ್ಟು? ನಿಮ್ಮನ್ನು ತಬ್ಬಿಕೊಂಡು ಮಲಗಿರುತ್ತೇನೆ ಅಲ್ಲವೇ ಅಂತ ನನ್ನ ಹಣೆಗೆ ಮುತ್ತು ಕೊಟ್ಟಳು. ಇಲ್ಲ, ಅವಳು ಸುಳ್ಳು ಹೇಳುತ್ತಿದ್ದಾಳೆ. ಅವಳು ನನ್ನ ಪಕ್ಕ ಇರೋದಿಲ್ಲ. ಇಂದು ಗಮನಿಸಲೇಬೇಕು ಅಂತ ಅನಿಸಿತು. ನಾನು ಯಾವಾಗ ಅವಳನ್ನು ಕೇಳಲು ಶುರು ಮಾಡಿದೆ ಅಂದಿನಿಂದ ಅವಳು ಹುಷಾರಾದಳು. ನನಗೆ ಪ್ರತಿ ರಾತ್ರಿ ನಾನು ತೆಗೆದುಕೊಳ್ಳುವ ಮಾತ್ರೆಯಲ್ಲಿ ಆಂಗ್ಸೈಟಿ ಮಾತ್ರೆ ಇತ್ತು. ಅದರ ಡೋಸೇಜನ್ನು ಜಾಸ್ತಿ ಮಾಡಿದ್ದಾಳೆ. ಅಂದರೆ ನನ್ನ ಅಕ್ಕಂದಿರು ಅಪ್ಪ ಮಾಡಿದ ಮನಸ್ಸಿನ ಗಾಯದಿಂದ ಈ ಸಮಸ್ಯೆ ಶುರುವಾಗಿತ್ತು. ಇನ್ನೇನು ಎಲ್ಲ ಸರಿ ಹೋಗುತ್ತಿತ್ತು ವಿಶಾಲ್ರವರ ಪ್ರೀತಿಯಿಂದ. ಆದರೆ ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಆದರೂ ಕೂಡ ಪ್ರತಿದಿನ ವಿಡಿಯೋ ಕಾಲ್ ಮಾಡುತ್ತಿದ್ದರು. ಅದರಿಂದ ನನಗೆ ಚೆನ್ನಾಗಿ ನಿದ್ರೆ ಬರುತ್ತಿತ್ತು. ಅರ್ಥವಾಗಲಿಲ್ಲ. ಏಕೆಂದರೆ ಮಾತ್ರೆ ಖಾಲಿಯಾದಾಗ ಈ ಬಾರಿ ಅವಳೇ ನನಗೆ ತಂದುಕೊಟ್ಟಿದ್ದು. ಸ್ವಲ್ಪ ದಿನಗಳಾದ ಮೇಲೆ ಅತ್ತೆ ಕೇಳಿಯೇ ಬಿಟ್ಟರು. ಪ್ರತಿದಿನ ನಾವೆಲ್ಲ ಹೇಳುವುದಕ್ಕಿಂತ ಮುಂಚೆ ಎದ್ದು ಪೂಜೆ ಮಾಡುತ್ತೀಯಾ? ಆದರೆ ಇತ್ತೀಚೆಗೆ ಅಷ್ಟೊಂದು ನಿದ್ದೆ ಮಾಡುತ್ತೀಯಾ? ನಿನ್ನ ನಾದಿನಿ ರಾತ್ರಿ ಹೊತ್ತು ನಿದ್ರೆ ಕೊಡುವುದಿಲ್ಲವೇ ಅಂತ ತಮಾಷೆ ಮಾಡಿದರು. ಆಗ ನನಗೆ ನೆನಪಾಯಿತು, ನಾನು ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡುತ್ತೇನೆ ಅಂತ. ಇಂದು ಡಾಕ್ಟರ್ ಹತ್ತಿರ ಎಲ್ಲ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಂಡು ಹೋದೆ. ರೆಗ್ಯುಲರ್ ಚೆಕಪ್ ಇತ್ತು. ಅವರು ನನ್ನ ಮಾತ್ರೆಗಳನ್ನು ನೋಡಿ ಬೆಚ್ಚಿಬಿದ್ದರು. ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಾನು ಇಲ್ಲ, ನೀವು ಕೊಟ್ಟಷ್ಟೇ ಡೋಸೇಜ್ ಅಂತ ಹೇಳಿದರು. ಆ ಯಪ್ಪ ನಂಬುತ್ತಿಲ್ಲ. ನಿಧಾನವಾಗಿ ನೆನಪಿಸಿಕೊಂಡೆ. ಆಗ ನೆನಪಾಯಿತು, ಇತ್ತೀಚೆಗೆ 1-2 ಬಾರಿ ನನ್ನ ನಾದಿನಿ ಮಾತ್ರೆಗಳನ್ನು ತಂದು ಕೊಡುತ್ತಿದ್ದಳು ಅಂತ. ಅವಳು ಡೋಸೇಜ್ ಜಾಸ್ತಿ ಇರೋದನ್ನು ತಂದು ಕೊಟ್ಟಿದ್ದಾಳೆ. ಅಂದರೆ ಖಾತ್ರಿ ಆಯಿತು, ಅವಳು ಏನೋ ಕಿತಾಪತಿ ಮಾಡುತ್ತಿದ್ದಾಳೆ.
ಬೇರೆ ಹುಡುಗನ ಜೊತೆ ಸಂಬಂಧ ಇಟ್ಟುಕೊಂಡಿರಬಹುದು ಅಥವಾ ಇನ್ಯಾವುದೋ ಕಿರಾತಕ ಕೆಲಸ ಮಾಡುತ್ತಿರಬಹುದು ಅಂತ ಮನಸ್ಸಿಗೆ ಶಂಕೆ ಬಂತು. ಆದರೆ ಮನಸ್ಸು ಅದನ್ನೆಲ್ಲ ತಳ್ಳಿ ಹಾಕಿತ್ತು. ಯಾವುದೇ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಬೇಡ, ನಿದ್ರೆ ಕೂಡ ಮಾಡಬೇಡ, ನೋಡೋಣ ಏನಾಗುತ್ತದೆ ಅಂತ ಮನಸ್ಸು ಪದೇ ಪದೇ ಹೇಳಿದ್ದು ನಾನು ಒಪ್ಪಿಕೊಂಡೆ. ಇಂದು ರಾತ್ರಿ ನಾನು ನಿದ್ರೆ ಬಂದವಳಂತೆ ನಟಿಸಿದೆ. ರಾತ್ರಿ ಆಗ ನನ್ನ ನಾದಿನಿ ಮಲಗಿರುವ ನನ್ನನ್ನು ತುಂಬ ಬಾರಿ ಮುಟ್ಟಿದಳು, ಮುತ್ತು ಕೊಟ್ಟಳು. ಆದರೆ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ಬದಲಿಗೆ ನಾನು ಮಲಗಿದ್ದೇನೆ ಅಂತ ಅಂದುಕೊಂಡು ಅವಳು ನನ್ನ ರೂಮಿನಲ್ಲಿ ಇರುವ ಸಿಟ್ಔಟಿನಿಂದ ಕೆಳಗಡೆ ಇಳಿಯುತ್ತಿದ್ದಾಳೆ. ಅದಕ್ಕೆ ಒಂದು ಹುಡುಗ ಸಹಾಯ ಮಾಡುತ್ತಿದ್ದಾನೆ. ನಾನು ಅವಳ ಹಿಂದೆ ಹೋದೆ. ಅವರಿಬ್ಬರು ಮಾತನಾಡುವ ಮಾತುಗಳು ಸರಿಯಾಗಿ ಕೇಳಿಸುತ್ತಿಲ್ಲ. ಆದರೆ ಇಬ್ಬರು ತಪ್ಪಿಕೊಂಡು ಅಣೆಗಳಿಗೆ ಮುತ್ತನ್ನು ಕೊಟ್ಟಿಕೊಳ್ಳುತ್ತಿದ್ದರು. ಇದರಿಂದ ಬೇಸರವಾಯಿತು. ಕೇಳಿದರೆ ಮದುವೆ ಮಾಡಿಕೊಡುತ್ತಿದ್ದೆವು. ಈ ರೀತಿ ಅನೈತಿಕ ಅಕ್ರಮ ಸಂಬಂಧ ಇಟ್ಟುಕೊಂಡು ಇನ್ನೊಬ್ಬನ ಜೊತೆ ಬದುಕುವ ಅವಶ್ಯಕತೆ ಏನಿದೆ? ಮನೆಯ ಮಾನ ಮರ್ಯಾದೆಯನ್ನು ತೆಗೆದು ಅಂತ ಯೋಚಿಸಿದೆ. ನಂತರ ಅವಳು ಒಳಗಡೆ ಬಂದ ತಕ್ಷಣ ಕೇಳಿದೆ, ನಿನ್ನ ಪ್ರಿಯಕರನ ಜೊತೆ ಸರಸವಾಡಿದ್ದು ಆಯ್ತಾ? ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಿದ್ದೀಯಾ? ಅತ್ತಿಗೆ ಅಂತ ಕೇಳಿದಳು. ಹೌದು, ನಾನು ನಿನ್ನ ಅತ್ತಿಗೆ. ಏನು ಹೇಳು? ನಾವಿಬ್ಬರು ಪ್ರೀತಿಸುತ್ತಿದ್ದೆವು. ಮನೆಯಲ್ಲಿ ಒಪ್ಪಲಿಲ್ಲ. ಅದಕ್ಕಾಗಿ ನಾನು ಎಷ್ಟು ಹುಡುಗರನ್ನು ತೋರಿಸಿದರೂ ಮದುವೆ ಆಗಿಲ್ಲ. ಮದುವೆ ಹುಡುಗರನ್ನು ಒಪ್ಪಿಕೊಂಡರೆ ಕೊನೆಗೆ ಅವನೇ ನನ್ನನ್ನು ಬೇಡ ಅನ್ನಬೇಕು. ಆ ರೀತಿ ಮಾಡುತ್ತಿದ್ದೆ. ನನ್ನ ಮತ್ತು ವಿಕ್ರಮ್ನ ಫೋಟೋಸನ್ನು ಕಳಿಸಿಬಿಡುತ್ತಿದ್ದೆ. ಇಂಟಿಮೇಟ್ ಆಗಿರುವುದು. ಇದರಿಂದ ಅವರು ಬೇಡ ಅಂತ ಅನ್ನುತ್ತಿದ್ದರು. ಬೇರೆಯವರ ಎದುರಿಗೆ ನನ್ನ ಮರ್ಯಾದೆ ತೆಗೆದೆ ಅಂತ ಅಂದಿನಿಂದ ನನ್ನ ಜೊತೆ ಅಣ್ಣ ಸರಿಯಾಗಿ ಮಾತನಾಡುತ್ತಿಲ್ಲ. ಅವನ ಜೊತೆ ಹೊರಟು ಹೋಗಿ ಮದುವೆ ಆಗೋಣ ಅಂತ 2 ಬಾರಿ ಪ್ರಯತ್ನಿಸಿದೆ. 2 ಬಾರಿಯೂ ಕೂಡ ಅಣ್ಣನ ಕಡೆಯಿಂದ ಪೊಲೀಸ್ನವರು ನನ್ನನ್ನು ತಡೆದರು. ವಿಕ್ರಮ್ಗೆ ಅಣ್ಣ ಏನಾದರೂ ನನ್ನ ಮೇಲಿನ ಕೋಪಕ್ಕೆ ತೊಂದರೆ ಮಾಡುತ್ತಾರೆ ಅಂತ ಭಯದಿಂದ ನಾನು ಸುಮ್ಮನಾಗಿದ್ದೆ. ಆದರೆ ಇರಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರತಿದಿನ ಬರುತ್ತಿದ್ದ. ನಾನು ಅವನನ್ನು ಭೇಟಿಯಾಗುತ್ತಿದ್ದೆ. ಅವನ ಮೇಲೆ ಏಕೆ ಇಷ್ಟೊಂದು ಕೋಪ? ಏಕೆಂದರೆ ಅವರಪ್ಪ, ನನ್ನ ಅಪ್ಪ ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್. ಅವರು ಬಂದ ಲಾಭವನ್ನೆಲ್ಲ ತೆಗೆದುಕೊಂಡು ಬರೀ ಸಾಲವನ್ನು ನನ್ನ ಅಪ್ಪನಿಗೆ ಬಿಟ್ಟು ಬಿಟ್ಟರು. ಇದರಿಂದ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅವರ ಮನೆಯವರ ಜೊತೆ ಯಾವುದೇ ಸಂಬಂಧ ಬೇಡ ಅನ್ನುವುದು ಅಣ್ಣನ ಮಾತಿನ ತಾತ್ಪರ್ಯ. ಅಂದರೆ ವಿಕ್ರಮ್ ಜೊತೆ ನನ್ನ ಮದುವೆ ಈ ಜನ್ಮದಲ್ಲಿ ಮಾಡಿಸುವುದಿಲ್ಲ. ಅಣ್ಣನಿಗೆ ಅಪ್ಪ ಎಂದರೆ ತುಂಬ ಪ್ರಾಣ. ವಿಕ್ರಮ್ ನನಗಾಗಿ ಅವರ ಅಪ್ಪ ಅಮ್ಮನನ್ನು ಬಿಟ್ಟು ಸಪ್ರೇಟ್ ಬಾಡಿಗೆ ಮನೆಯಲ್ಲಿ ಇದ್ದಾನೆ. ಇಂದಿನಿಂದ ಈ ಪ್ರೀತಿ ಶುರುವಾಗಿಲ್ಲ. ನಾವಿಬ್ಬರು ಚಿಕ್ಕವರು, ಇಬ್ಬರು ಒಟ್ಟಿಗೆ ಪ್ಲೇ ಗ್ರೌಂಡ್ನಲ್ಲಿ ಆಟ ಆಡಿಕೊಳ್ಳುತ್ತಿದ್ದೆವು. ಅಂದಿನಿಂದಲೂ ಕೂಡ ನಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುತ್ತಾ ಬಂತು. ದಿನದಿಂದ ದಿನಕ್ಕೆ ಆ ಪ್ರೀತಿಯನ್ನು ಮದುವೆಯಾಗಿ ಕನ್ವರ್ಟ್ ಮಾಡಲು ನನ್ನ ಕೈಯಲ್ಲಿ ಆಗುತ್ತಿಲ್ಲ ಅಂತ ನಾದಿನಿ ನನ್ನನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದಾಳೆ. ನಾನು ಒಂದೇ ಮಾತು ಹೇಳಿದೆ, ನಿಜವಾಗಲೂ ನಿನ್ನ ಪ್ರೀತಿಯ ಮೇಲೆ ನಿನಗೆ ನಂಬಿಕೆ ಇದೆಯಾ ಅಂತ. ಅವಳು, ಅತ್ತಿಗೆ, ನಾವಿಬ್ಬರು 2 ದೇಹ 1 ಪ್ರಾಣ. ಸಾಧ್ಯವೇ ಇಲ್ಲ, ಸಪ್ರೇಟ್ ಇರಲ್ಲ, ಇನ್ನೊಂದು ಮದುವೆ ಆಗುವುದಿಲ್ಲ. ಆಗ ನಾನು ಹೇಳುತ್ತೇನೆ, ನೀನು ಚಿಂತಿಸಬೇಡ, ನಿನ್ನ ಅಣ್ಣನ ಜೊತೆ ನಾನು ಮಾತನಾಡುತ್ತೇನೆ ಅಂತ ಏನೋ ಹೇಳುತ್ತಿದ್ದೇನೆ. ಅವಳಿಗೆ ಅಷ್ಟರಲ್ಲಿ ನನ್ನ ಗಂಡ ವಿಶಾಲ್ ಇಂದ ಫೋನ್ ಬಂತು. ಕಾಲ್ ಮಾಡಿ ಮಾತನಾಡಿದಾಗ ತಿಳಿಯಿತು, ಅವರು ನಾಳೆ ಅಮೇರಿಕದಿಂದ ಬರುತ್ತಿದ್ದಾರೆ. ಏನಾದರೂ ಸ್ವೀಟ್ ಮಾಡಿಡು, ನನಗೆ ನಿನ್ನ ಕೈಯಲ್ಲಿ ಮಾಡುವ ಎಲ್ಲ ಸ್ವೀಟ್ ಕೂಡ ತುಂಬ ಇಷ್ಟ ಅಂತ ಪ್ರೀತಿಯಿಂದ ಹೇಳಿದರು. ಆಯಿತು ಅಂತ ಖುಷಿಯಿಂದ ಹೇಳಿದೆ. ಆಗ ಮನಸ್ಸಿನಲ್ಲಿ ಬಂತು, ನನ್ನ ನಾದಿನಿಯ ವಿಷಯವನ್ನು ಏನಾದರೂ ಮಾಡಿ ಅವರಿಗೆ ಹೇಳಿ ಒಪ್ಪಿಸಬೇಕು ಅಂತ. ಅವರಿಗಾಗಿ ಚಂದದ ಅಡಿಗೆಗಳನ್ನು ಮಾಡಿ ಚೆನ್ನಾಗಿ ಸಿಂಗಾರವಾಗಿ ಕಾಯುತ್ತಿದ್ದೆ. ಅವರು ಬಂದ ತಕ್ಷಣ ಅವರನ್ನು ಗಟ್ಟಿಯಾಗಿ ಬಾಚಿ ತಬ್ಬಿಕೊಂಡು ಅವರ ತುಟಿಗಳಿಗೆ ಮುತ್ತು ಕೊಟ್ಟು, ಅವರು ನನ್ನ ಪಾಲಿನ ಸರ್ವಸ್ವ ದೇವರು, ಅವರೆಂದರೆ ನನಗೆ ಇಷ್ಟ. ಸ್ವಲ್ಪ ಹೊತ್ತು ಗಂಡ ಹೆಂಡತಿ ರತಿ ಮನ್ಮಥ ಸುಖವನ್ನು ಅನುಭವಿಸಿದ ಮೇಲೆ ಅವರು ನಾರ್ಮಲ್ ರೇಂಜಿಗೆ ಬಂದರು. ತುಂಬ ದಿನಗಳಾಗಿತ್ತು ನಾವಿಬ್ಬರು ಒಟ್ಟಿಗೆ ಸೇರಿ. 1-2 ದಿನಗಳು ಹೊರಗಡೆ ಹೋಗಿದ್ದೆವು ಸುತ್ತಾಡಲು. ಈಗ ತುಂಬ ಖುಷಿಯ ಮೂಡಲ್ಲಿ ನನ್ನ ಗಂಡ ಇದ್ದಾರೆ. ಇದೇ ಒಳ್ಳೆಯ ಸಮಯ ಅಂತ ಅಂದುಕೊಂಡು
ನನ್ನ ನಾದಿನಿಯ ಪ್ರೀತಿಯ ವಿಷಯವನ್ನು ತಿಳಿಸಿದಾಗ ಅವರು ಕೋಪಗೊಂಡರು. ನನಗೆ ಮೋಸ ಮಾಡುತ್ತೀಯಾ? ನೀನು ಅವಳ ಜೊತೆ ಸೇರಿ ಎಷ್ಟು ನಂಬಿದ್ದೆ ಅಂತ ನನ್ನ ಮೇಲೆ ಕಿಡಿಕಾರಿದರು. ಆಗ ವಿಷಯವನ್ನು ನಿಧಾನವಾಗಿ ವಿವರಿಸಿ ಹೇಳಿದೆ. ಅವಳು ಪ್ರತಿ ರಾತ್ರಿ ಆ ಹುಡುಗನನ್ನು ಭೇಟಿ ಮಾಡಲು ಹೋಗುತ್ತಾಳೆ. ಅವನನ್ನು ಬಿಟ್ಟು ಯಾರನ್ನೂ ಮದುವೆ ಆಗುವುದಿಲ್ಲವಂತೆ. ಅವನು ಕೂಡ ಅವರ ಅಮ್ಮನ ಮನೆಯನ್ನು ತೊರೆದು ಸಪರೇಟ್ ಬಂದಿದ್ದಾನೆ. ಒಂದು ಪೈಸವನ್ನು ಕೂಡ ಅವರ ಅಪ್ಪನ ಕೈಯಿಂದ ತೆಗೆದುಕೊಂಡಿಲ್ಲವಂತೆ. ಓನ್ ಬಿಸ್ನೆಸ್ ಮಾಡುತ್ತಿದ್ದಾನೆ. ಅಥವಾ ನಿಮಗೆ ಭಯ ಇರಬಹುದು, ಅವನು ಏನಾದರೂ ನಮ್ಮ ಹುಡುಗಿಗೆ ತೊಂದರೆ ಮಾಡಿದರೆ, ಪ್ರೀತಿಯ ಹೆಸರಲ್ಲಿ ಮದುವೆ ಆಗುವವರೆಗೆ ಚೆನ್ನಾಗಿದ್ದರೆ ಅಂತ. ಆ ರೀತಿಯ ಭಯಪಡುವ ಅವಶ್ಯಕತೆ ಇಲ್ಲ. ಅವನು ಅವಳನ್ನು ತುಂಬ ಪ್ರೀತಿಸುತ್ತಾನೆ. ನಿಜವಾಗಲೂ ಅವನ ಕಣ್ಣುಗಳಲ್ಲಿ ಅವಳ ಮೇಲಿನ ಪ್ರೀತಿಯನ್ನು ನಾನು ನೋಡಿದ್ದೇನೆ. ದಯವಿಟ್ಟು ಒಪ್ಪಿಕೊಳ್ಳಿ ಅಂತ ಪರಿಪರಿಯಾಗಿ ಹೇಳಿದೆ. ನನ್ನ ಯಾವುದೇ ಮಾತಿಗೂ ನನ್ನ ಗಂಡ ಬೇಡ ಅಂತ ಹೇಳುವುದಿಲ್ಲ. ಈ ವಿಷಯವನ್ನು ಕೂಡ ಒಪ್ಪಿಕೊಂಡರು. ಆ ಹುಡುಗನನ್ನು ಕರೆದು 2-3 ಸಲ ಮಾತನಾಡಿದರು. ನಂತರ ಅವರಿಗೆ ಸಮಾಧಾನವಾಯಿತು. ಅವರಿಬ್ಬರ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ಕೂಡ ಮಾಡಿದರು. ಅವರ ಅಪ್ಪ ಅಮ್ಮನ ಜೊತೆ ಆ ಹುಡುಗನ ಸಂಬಂಧ ಕಡಿದು ಹೋಗಿದ್ದು ಈಗ ಎಲ್ಲ ನಾವು ಹೇಳಿದ ಹಾಗೆ ಕೇಳುತ್ತಾನೆ. ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಕೂಡ ವಿಶಾಲ್ ಜೊತೆ ವಿದೇಶಕ್ಕೆ ಹೋಗಲು ರೆಡಿಯಾದೆ. ನನ್ನ ಪಾಸ್ಪೋರ್ಟ್ ವೀಸಾ ರೆಡಿ ಆಯಿತು. ಈಗ ನನ್ನ ನಾದಿನಿ, ಅವಳ ಗಂಡ, ನನ್ನ ಅತ್ತೆಯವರು ನಮ್ಮ ಮನೆಯಲ್ಲಿ ಇದ್ದಾರೆ. ನಾನು ವಿಶಾಲ್ ಜೊತೆ ಅಮೇರಿಕಕ್ಕೆ ಹೋದೆ. ತುಂಬ ಸುಂದರವಾದ ಅನುಭವ. PUC ಫೇಲ್ ಆದ ಹುಡುಗಿ ಅಮೇರಿಕದಲ್ಲಿ ಇಂಗ್ಲೀಷ್ನಲ್ಲಿ ತುಂಬ ಆರಾಮವಾಗಿ ಮಾತನಾಡುತ್ತಾಳೆ. ಇದೆಲ್ಲ ನನ್ನ ಗಂಡನ ಸಹಾಯದ ಫಲ. ಅವರ ಋಣವನ್ನು ನಾನು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ. ನನಗಾಗಿ ತುಂಬ ಮಾಡಿದ್ದಾರೆ. ನಾನು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಪ್ರತಿ ಕ್ಷಣ ಅವರಿಗಾಗಿ ಬದುಕುತ್ತೇನೆ. ಇದರಿಂದ ದಿನದಿಂದ ದಿನಕ್ಕೆ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತಿದೆ, ಮಧುರವಾಗುತ್ತಿದೆ. ಒಬ್ಬರನ್ನು ಬಿಟ್ಟು ಒಬ್ಬರು ಇರಲು ಸಾಧ್ಯವಾಗುತ್ತಿಲ್ಲ. ಈ ಸಂಬಂಧ ಶಾಶ್ವತವಾಗಿದೆ, ನಿರಂತರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.